ಜೋಡಿ ಹಕ್ಕಿ, ಭೂಮಿಗೆ ಬಂದ ಭಗವಂತದಂತಹ ಧಾರಾವಾಹಿಗಳಲ್ಲಿ ನಟಿಸಿ ವೀಕ್ಷಕರ ಮೆಚ್ಚುಗೆ ಗಳಿಸಿದ್ದ ನಟ ತಾಂಡವ್ ರಾಮ್ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರಬೇಕೆಂಬ ಕನಸು ಕಾಣ್ತಾ ಇದ್ದ ಈ ನಟ ಈಗ ಅರೆಸ್ಟ್ ಆಗಿದ್ದಾರೆ. ತಮ್ಮ ಸಿನಿಮಾದ ನಿರ್ದೇಶಕನ ಮೇಲೆ ಗುಂಡು ಹಾರಿಸಿ ಸಂಕಷ್ಟಕ್ಕೆ ಸಿಕ್ಕಿಕೊಂಡಿದ್ದಾರೆ. ಅದೃಷ್ಟವಶಾತ್ ಈ ನಟ ಅಪಾಯದಿಂದ ಪಾರಾಗಿದ್ದಾರೆ. ಸಿನಿಮಾ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ನಿರ್ದೇಶಕನ ಮೇಲೆ ತಾಂಡವ್ ರಾಮ್ ಗುಂಡು ಹಾರಿಸಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಆದರೆ ಸಿನಿಮಾ ರಂಗದಲ್ಲಿ ಈ ಘಟನೆಯ ಬಗ್ಗೆ ಚರ್ಚೆ ಆಗುತ್ತಿರುವುದೇ ಬೇರೆ. ಅಸಲಿಗೆ ಇವರಿಬ್ಬರ ನಡುವೆ ನಡೆದ ಘಟನೆಯೇನು ಅನ್ನುವ ಬಗ್ಗೆ ಚಿತ್ರರಂಗದಲ್ಲಿ ಬೇರೆಯದ್ದೇ ಕಥೆಯಿದೆ. ತಾಂಡವ್ ರಾಮ್ ಹಾಗೂ ನಿರ್ದೇಶಕ ಭರತ್ ನಾವುಂಡ ದೇವನಾಂಪ್ರಿಯ ಅನ್ನುವ ಸಿನಿಮಾವನ್ನ ಮಾಡ್ತಾ ಇದ್ರು. ನಟ ತಾಂಡವ್ ರಾಮ್ ಈ ಸಿನಿಮಾದ ನಾಯಕ. ಈ ಚಿತ್ರಕ್ಕೆ ನಿರ್ಮಾಪಕರನ್ನ ಕರೆದುಕೊಂಡು ಬಂದು ಸಿನಿಮಾ ಮಾಡುವುದಕ್ಕೆ ಮುಂದಾಗಿದ್ದು ಕೂಡ ಇದೇ ತಾಂಡವ್ ರಾಮ್. ಹೀಗಾಗಿ ಸಿನಿಮಾ ತಂಡ ಹಾಗೂ ನಿರ್ಮಾಪಕರ ಮಧ್ಯೆ ತಾಂಡವ್ ರಾವ್ ಬ್ರಿಡ್ಜ್ ಆಗಿ ನಿಂತಿದ್ರು. ಸುಮಾರು 4 ತಿಂಗಳಿಂದ ದೇವನಾಂಪ್ರಿಯ ಸಿನಿಮಾ ನಿರ್ಮಾಪಕರು ತಂಡದ ಕೈಗೆ ಸಿಕ್ಕಿರಲಿಲ್ಲ. ನಿನ್ನೆ ನಿರ್ಮಾಪಕರು ಬಂದು ಪೇಮೆಂಟ್ ಮಾಡುವುದಕ್ಕೆ ಮುಂದಾಗಿದ್ರು. ಈ ವೇಳೆ ತಾಂಡವ್ ರಾಮ್, ನಿರ್ದೇಶಕ ಭರತ್, ಎಡಿಟರ್, ನಿರ್ಮಾಪಕರು ಎಲ್ಲರೂ ಜೊತೆಯಲ್ಲಿ ಇದ್ರು. ಈ ವೇಳೆ ಪೇಮೆಂಟ್ ಬಗ್ಗೆ ಮಾತುಕತೆ ಬಂದಿದೆ. ನಿರ್ದೇಶಕ ಭರತ್ ಅವರ ಪೇಮೆಂಟ್ ಕೇಳಿದ್ದಾರೆ. ಆ ವೇಳೆ ತಾಂಡವ್ ರಾಮ್ ಕೋಪ ನೆತ್ತಿಗೆ ಹತ್ತಿತ್ತು ಎನ್ನಲಾಗಿದೆ. ಹಾಗಂತ ಇದೊಂದೇ ಕಾರಣ ಅಲ್ಲ. ಈ ಘಟನೆ ನಡೆಯುವ ಕೆಲವು ದಿನಗಳ ಹಿಂದಷ್ಟೇ ತಾಂಡವ್ ರಾಮ್ ಮುಂಬೈನಿಂದ ನಾಯಕಿಯೊಬ್ಬರನ್ನ ಕರೆದುಕೊಂಡು ಬಂದಿದ್ರು. ಅವರಿಗೆ ಬಂದು ಕತೆ ಹೇಳುವಂತೆ ನಿರ್ದೇಶಕ ಭರತ್ ನಾವುಂಡ ಅವರಿಗೆ ಹೇಳಿದ್ರಂತೆ. ಆದರೆ ನಿರ್ದೇಶಕ ಭರತ್ ನಾವುಂಡಗೆ ಮುಂಬೈನಲ್ಲಿ ನಾಯಕಿಯನ್ನ ಕರೆಸಿದ ವಿಷಯ ಗೊತ್ತಿರಲಿಲ್ಲ. ಅವರ ಮಗನ ಹುಟ್ಟುಹಬ್ಬ ಇದ್ದಿದ್ದರಿಂದ ಆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದು ಬರಲು ಅಸಾಧ್ಯ ಎಂದು ಹೇಳಿದ್ರಂತೆ. ಇದು ತಾಂಡವ್ ರಾಮ್ ಕೋಪಕ್ಕೆ ಕಾರಣವಾಗಿತ್ತು. ಈ ಘಟನೆ ನಡೆದು ಕೆಲವು ದಿನಗಳ ಬಳಿಕ ನಿರ್ಮಾಪಕರು ಬಂದಾಗ ಚಿತ್ರತಂಡಕ್ಕೆ ಪೇಮೆಂಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆ ವೇಳೆ ನಿರ್ದೇಶಕ ಭರತ್ ನಾವುಂಡ ಕೂಡ ಹೋಗಿದ್ರು. ಹಳೆ ಕೋಪವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿರ್ದೇಶಕ ಭರತ್ ಮೇಲೆ ಸಿಡಿಮಡಿಕೊಂಡಿದ್ರು. ಮಾತಿಗೆ ಮಾತು ಬೆಳೆದು ಗುಂಡು ಹಾರಿಸುವುದಕ್ಕೆ ಮುಂದಾಗಿದ್ರು ಎನ್ನಲಾಗಿದೆ. ಇನ್ನು ತಾಂಡವ್ ರಾಮ್ ಹಾಸನ ಮೂಲದವರು ಎನ್ನಲಾಗಿದ್ದು, ಅವರ ಜಮೀನಿಗೆ ಬರುವ ಮಂಗಗಳಿಗೆ ಹೆದರಿಸಲು ಲೈಸೆನ್ಸ್ ಪಡೆದಿದ್ದ ಕೋವಿಯನ್ನ ತಂದಿದ್ರು ಎನ್ನಲಾಗಿದೆ. ಇದು ಕೇವಲ ಹಾಸನ ಜಿಲ್ಲೆಗಷ್ಟೇ ಪರ್ಮಿಟ್ ಇದ್ದು ಅದನ್ನು ಬೆಂಗಳೂರಿನವರೆಗೂ ತರುವುದಕ್ಕೆ ಅವಕಾಶವಿಲ್ಲ ಎಂದು ಹೇಳಲಾಗ್ತಾ ಇದೆ. ಇದನ್ನು ಭರತ್ ವಿರುದ್ಧ ಗುಂಡು ಹಾರಿಸುವುದಕ್ಕೆ ತಂದಿದ್ರು ಅನ್ನುವುದು ಆಪ್ತರು ಕೊಟ್ಟಿರುವ ಮಾಹಿತಿಯಾಗಿದೆ.